ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಲೆಟ್ಸ್ ಟಾಕ್ ಜೆನೆಟಿಕ್ ಕೌನ್ಸಿಲಿಂಗ್ಗೆ ಸ್ವಾಗತ. ನಾವು 5 ಜನ ಸ್ನೇಹಿತರು ಮತ್ತು ಸಹೋದ್ಯೋಗಿಯರು. ನಾವು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಇನ್ ಜೆನೆಟಿಕ್ ಕೌನ್ಸಿಲಿಂಗ್ ಕಲಿತಿದ್ದೇವೆ. ನಮಗೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಸಮಾಲೋಚನೆ ಈ ವಿಷಯದ ಮೇಲೆ ತುಂಬ ಆಸಕ್ತಿ ಇದೆ. ಅದಕ್ಕೆ ನಮ್ಮ ಜ್ಞಾನ ಮತ್ತು ಉತ್ಸಾಹವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಬಯಸುತ್ತೇವೆ. ನನ್ನ ಹೆಸರು ಗೌರಿ. ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಸಲಹೆಗಾರ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೆಳೆದದ್ದು ಲಾತೂರ್ ಮಹಾರಾಷ್ಟ್ರದಲ್ಲಿ ಮತ್ತು ನನ್ನ ಹುಟ್ಟೂರು ಉಡುಪಿ ಕರ್ನಾಟಕ. ನಾನು ಈಗ ಸೆಂಟರ್ ಫಾರ್ DNA ಫಿಂಗರ್ ಪ್ರಿಂಟಿಂಗ್ ಆ್ಯಂಡ್ ಡಯಾಗ್ನಾಸ್ಟಿಕ್ಸ್ ಹೈದರಾಬಾದಲ್ಲಿ ಪೀಡಿಯಾಟ್ರಿಕ್ ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಮಕ್ಕಳ ಆನುವಂಶಿಕ ರೋಗಗಳ ಮೇಲೆ ನಡೀತಿರೋ ಒಂದು ರಿಸರ್ಚ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ನ ಹೆಸರು ಮಿಷನ್ ಪ್ರೋಗ್ರಾಮ್ ಆನ್ ಪೀಡಿಯಾಟ್ರಿಕ್ ರೇರ್ ಜೆನೆಟಿಕ್ ಡಿಸಾರ್ಡರ್ಸ್. ನನಗೆ ಕನ್ನಡ, ತುಳು, ಹಿಂದಿ, ಮರಾಠಿ ಮತ್ತು ಇಂಗ್ಲಿಷ್ ಮಾತಾಡೋದಕ್ಕೆ ಬರುತ್ತೆ. ಈ ಚಾನಲ್ನಲ್ಲಿ ನೀವು ವಿವಿಧ ಭಾಷೆಗಳಲ್ಲಿ ವಿಡಿಯೋಗಳನ್ನು ನೋಡ್ಬೋದು. ಈ ಚಾನಲ್ನ ಇತರ ಸದಸ್ಯೆ ಅಂಜನಾ, ಗೋಪಿಕಾ, ಕಿಶೋರ್ ಮತ್ತು ಮೈತ್ರಿ. ಅಂಜನಾ ಅವ್ರದ್ದು ಕ್ಯಾನ್ಸರ್ ಜೆನೆಟಿಕ್ಸ್ನಲ್ಲಿ ಸ್ಪೆಷಲೈಸೇಷನ್ ಇದೆ ಮತ್ತು ಈಗ ಅವರು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಮುಂಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೋಪಿಕಾ ಕೂಡ ಪೀಡಿಯಾಟ್ರಿಕ್ಸ್ ಜೆನೆಟಿಕ್ಸ್ನಲ್ಲಿ ಸ್ಪೆಷಲೈಸೇಷನ್ ಪಡೆದಿದ್ದಾರೆ. ಅವರು ಈಗ ಕೇರಳದಲ್ಲಿ ಕ್ಯಾಲಿಕಟ್ ಊರಲ್ಲಿ ಇರೋ ಇಕ್ರಾ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಿಶೋರ್ ಅವರು ಹೈದರಾಬಾದ್ನಲ್ಲಿ ಜೆನೆಟಿಕ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾರೆ ಮತ್ತು ಅವರು ಪ್ರೀನೇಟಲ್, ಪ್ರೀ ಕನ್ಸೆಪ್ಷನ್ ಮತ್ತು ಪೀಡಿಯಾಟ್ರಿಕ್ ಜೆನೆಟಿಕ್ಸ್ನಲ್ಲಿ ಸ್ಪೆಷಲೈಸೇಷನ್ ಪಡೆದಿದ್ದಾರೆ. ಮೈತ್ರಿ ಅವರು ಗಾಂಧಿನಗರ್, ಗುಜರಾತಲ್ಲಿ ಜೆನೆಟಿಕ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾರೆ. ಅವರು ಪ್ರೀನೇಟಲ್, ಪ್ರೀ ಕನ್ಸೆಪ್ಷನ್, ಪೀಡಿಯಾಟ್ರಿಕ್ ಮತ್ತು ಕ್ಯಾನ್ಸರ್ ಜೆನೆಟಿಕ್ಸಲ್ಲಿ ಸ್ಪೆಷಲೈಸೇಷನ್ ಪಡೆದಿದ್ದಾರೆ. ನಾವೆಲ್ಲ ನಮ್ಮ ಮಾಸ್ಟರ್ಸ್ ಇನ್ ಜೆನೆಟಿಕ್ ಕೌನ್ಸಿಲಿಂಗ್ ಕೋರ್ಸಲ್ಲಿ ಭೇಟಿಯಾದೆವು. ಹಾಗೆ ಈಗ ಉತ್ತಮ ಸ್ನೇಹಿತರು. ಜೆನೆಟಿಕ್ ಕೌನ್ಸಿಲಿಂಗ್ ಬಗ್ಗೆ ಶಿಕ್ಷಣ ನೀಡಲು, ತಿಳಿಸಲು ಮತ್ತು ಪ್ರೇರೇಪಿಸಲು ನಾವು ಈ ಚಾನೆಲನ್ನು ಶುರು ಮಾಡಿದ್ದೇವೆ. ಜೆನೆಟಿಕ್ ಕೌನ್ಸಿಲಿಂಗ್ ವಿವಿಧ ಆರೋಗ್ಯದ ಆನುವಂಶಿಕ ಅಂಶಗಳನ್ನು, ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತದೆ. ಜೆನೆಟಿಕ್ ಕೌನ್ಸಿಲಿಂಗ್ ಆನುವಂಶಿಕ ಅವಸ್ಥೆಗಳ ಅಪಾಯ ಮತ್ತು ವೈದ್ಯಕೀಯ, ಮಾನಸಿಕ ಮತ್ತು ಕುಟುಂಬಿಕ ಪರಿಮಾಣಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನಮ್ಮ ಚಾನಲಲ್ಲಿ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಏನು ಮತ್ತು ಅದರ ಮಹತ್ವ ಏನು, ಸಾಮಾನ್ಯ ಜೆನೆಟಿಕ್ ಡಿಸಾರ್ಡರ್ಸ್ ಯಾವುವು, ಆನುವಂಶಿಕ ಪರೀಕ್ಷೆಗಳ ಅಥವಾ ಜೆನೆಟಿಕ್ ಟೆಸ್ಟ್ಗಳ ಪ್ರಕಾರಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು, ಈ ಪರೀಕ್ಷೆ ಮತ್ತು ಸಮಾಲೋಚನೆಯ ಪರಿಣಾಮಗಳು ಮತ್ತು ಮಿತಿಗಳು ಏನು, ಜೆನೆಟಿಕ್ ಕೌನ್ಸಿಲಿಂಗ್ ಹೇಗೆ ನಿಮ್ಮ ಕುಟುಂಬಕ್ಕಾಗಿ ನಿರ್ಧಾರ ತಗೊಳ್ಳೋಕ್ಕೆ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ನಿಭಾಯಿಸಲು ಹೇಗೆ ಸಹಾಯ ಮಾಡುತ್ತದೆ, ಜೆನೆಟಿಕ್ ಕೌನ್ಸಿಲರ್ನ ಹೇಗೆ ಮತ್ತೆ ಎಲ್ಲಿ ಭೇಟಿಯಾಗಬಹುದು ಮತ್ತು ಕೌನ್ಸಿಲಿಂಗ್ ಸೆಷನ್ನಲ್ಲಿ ಏನೇನು ನಿರೀಕ್ಷಿಸಬಹುದು. ಜೆನೆಟಿಕ್ ಕೌನ್ಸಿಲಿಂಗ್ ಮತ್ತು ಜೀನೋಮಿಕ್ ಕ್ಷೇತ್ರದಲ್ಲಿ ಇತ್ತೀಚಿನ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಇತ್ಯಾದಿ ಪ್ರಶ್ನೆ ಮತ್ತು ವಿಷಯದ ಮೇಲೆ ಮಾತನಾಡುತ್ತೇವೆ. ಈ ಚಾನೆಲ್ನಿಂದ ಕಾಲೇಜಿಗೆ ಹೋಗುವ ಯುವ ವಿದ್ಯಾರ್ಥಿಗಳಲ್ಲಿ ಜೆನೆಟಿಕ್ ಕೌನ್ಸಿಲಿಂಗ್ ಬಗ್ಗೆ ಜಾಗೃತಿ ಮತ್ತು ಆಸಕ್ತಿ ಆಗಲಿ ಎಂದು ನಮ್ಮ ಆಸೆ. ನಿಮಗೆ ನಮ್ಮ ಚಾನೆಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಚಂದಾದಾರರಾಗಿ ನಮ್ಮ ವಿಡಿಯೋಸ್ನ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಜೆನೆಟಿಕ್ಸ್ ಅಥವಾ ಜೀನೋಮಿಕ್ಸ್ ಮೇಲೆ ಪ್ರಶ್ನೆಗಳು ಇದ್ದರೆ ಅಥವಾ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮೊದಲನೇ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಹೆಚ್ಚಿನ ವಿಡಿಯೋಸ್ಗಾಗಿ ಟ್ಯೂನ್ ಆಗಿರಿ. ಲೆಟ್ಸ್ ಟಾಕ್ ಜೆನೆಟಿಕ್ ಕೌನ್ಸಿಲಿಂಗ್ ಬಿಕಾಸ್ ಯುವರ್ ಜೀನ್ಸ್ ಮ್ಯಾಟರ್.